ಸ್ನೇಹಿತರೆ, ಮಿಡಲ್ ಈಸ್ಟ್ನ ಈ ಕದನದಲ್ಲಿ ನ್ಯೂಕ್ಲಿಯರ್ ಆತಂಕ ಈಗ ಶುರುವಾಗಿದೆ. ವಿಕಿರಣ ಸೂಸುವ ಭೀತಿ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಅಣು ಕೇಂದ್ರವನ್ನ ಕಡೆಗೂ ಕೂಡ ಈಗ ಉಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಸುತ್ತಮುತ್ತಲಿರೋ ಜನರನ್ನ ತುರ್ತಾಗಿ ಬೇರೆ ಕಡೆಗೆ ರವಾನೆ ಮಾಡಬಹುದು ಅನ್ನೋ ರಿಪೋರ್ಟ್ಸ್ ಎಲ್ಲ ಬರೋಕ್ ಶುರುವಾಗಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಮಿಸೈಲ್ ಮಳೆಗರೆದಿದೆ. UAE, ಸೌದಿ, ಖತರ್, ಕುವೈತ್ಗಳ ಮೇಲೆ ಮತ್ತೊಂದು ರೌಂಡ್ ದಾಳಿ ಮಾಡಿದೆ. ಅತ್ತ ಇಸ್ರೇಲ್ ಕೂಡ ದಾಳಿಯನ್ನ ತೀವ್ರಗೊಳಿಸಿದ್ದು ಇನ್ನಷ್ಟು ಇರಾನ್ ನಾಯಕರನ್ನ ಬಲಿ ಪಡೆದಿದೆ. PM ನರೇಂದ್ರ ಮೋದಿಯವರು ಮಿಡಲ್ ಈಸ್ಟ್ ಬೆಳವಣಿಗೆ ಬಗ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತದ ಯುದ್ಧ ನೌಕೆಗಳು ಹೈ ಅಲರ್ಟ್ನಲ್ಲಿವೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ನಲ್ಲಿ ಆಗಿರೋ ಶಾಕಿಂಗ್ ಬೆಳವಣಿಗೆ ಬಗ್ಗೆ ನೋಡ್ಬಿಡೋಣ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ನ ನಾತಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಭಾರಿ ದಾಳಿ ಮಾಡಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಇರಾನ್ ರಾಯಭಾರಿ ರೆಜಾ ನಜಾಫಿ ಹೇಳಿದ್ದಾರೆ. ಹಾಗೆ ನೋಡಿದ್ರೆ 2025 ಜೂನ್ನಲ್ಲಿ ಅಮೆರಿಕ ಇದೇ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿತ್ತು. ಇರಾನ್ ಅಣ್ವಸ್ತ್ರ ಡೆವಲಪ್ ಮಾಡ್ತಿದೆ, ಅದನ್ನು ತಡೆಯೋಕೆ ಅಂತ ಹೇಳಿ ದಾಳಿ ಮಾಡಿರೋದಾಗಿ ಹೇಳ್ಕೊಂಡಿತ್ತು. ಈಗ ಮತ್ತೆ ದಾಳಿಯಾಗಿದೆ ಅಂತ ಇರಾನ್ ಹೇಳಿದೆ. ಇದರಿಂದ ಆ ಭಾಗದಲ್ಲಿ ಅಣು ವಿಕಿರಣ ಭೀತಿ ಇದೆ. ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ ಯಾರು ಇಲ್ಲದ ಹಾಗೆ ನೋಡ್ಕೋಬೇಕು ಅಂತ ಇರಾನ್ ನಾಯಕರು ಹೇಳಿದ್ದಾರೆ. ಇದಕ್ಕೆ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದೆ. IAEAನ ಮಹಾನಿರ್ದೇಶಕರಾದ ರಫೇಲ್ ಗ್ರಾಸಿ, ಸದ್ಯಕ್ಕೆ ನಮಗೆ ಯಾವುದೇ ನ್ಯೂಕ್ಲಿಯರ್ ಫೆಸಿಲಿಟಿ ಡ್ಯಾಮೇಜ್ ಆಗಿರೋ ಬಗ್ಗೆ ಸೂಚನೆ ಇಲ್ಲ. ಯಾಕಂದರೆ ಇರಾನ್ನ ಪರಮಾಣು ನಿಯಂತ್ರಣ ಪ್ರಾಧಿಕಾರಗಳನ್ನು ನಾವು ಕಾಂಟ್ಯಾಕ್ಟೇ ಮಾಡಿಲ್ಲ. ಈಗ ಅದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸದ್ಯ ಮಿಡಲ್ ಈಸ್ಟ್ನ ಸಿಚುವೇಶನ್ ಕಳವಳಕಾರಿಯಾಗಿದೆ. ಅಪಾಯಕಾರಿ ರೇಡಿಯೇಷನ್ ರಿಲೀಸ್ ಆಗೋ ಸಾಧ್ಯತೆಯನ್ನು ತಳ್ಳಿ ಆಗಬಹುದು ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಬಹುದೊಡ್ಡ ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಸಂಘರ್ಷದಲ್ಲಿ ಅಮೆರಿಕದ ಯುದ್ಧ ವಿಮಾನಗಳ ಹಾನಿ ಬಗ್ಗೆ ಸ್ವತಃ ಅಮೆರಿಕ ಮಾಹಿತಿ ಕೊಟ್ಟಿದೆ. ಒಂದೆರಡಲ್ಲ, ಟೋಟಲ್ 3 ಯುದ್ಧ ವಿಮಾನಗಳು ಹೋಗಿವೆ ಅಂತ ಅಮೆರಿಕನೇ ಒಪ್ಕೊಂಡಿದೆ. ಈಗ ಸೋಮವಾರ ಬೆಳಗ್ಗೆ ಅಮೆರಿಕದ ಹಲವು ಯುದ್ಧ ವಿಮಾನಗಳು ಪತನಗೊಂಡಿವೆ ಅನ್ನೋದನ್ನು ಕುವೈತ್ ರಕ್ಷಣಾ ಸಚಿವಾಲಯ ಕನ್ಫರ್ಮ್ ಮಾಡಿತ್ತು. ನಿಖರವಾಗಿ ನಂಬರ್ಸ್ ಕೊಟ್ಟಿರಲಿಲ್ಲ. ಆದರೆ ಈಗ ಫ್ರೆಂಡ್ಲಿ ಫೈರ್ ಆಗಿ ಅಮೆರಿಕದ 3 F-15 ಯುದ್ಧ ವಿಮಾನ ನಾಶವಾಗಿವೆ. ಆ ವಿಮಾನಗಳಲ್ಲಿದ್ದ ಪೈಲಟ್ಗಳು ಮತ್ತು ಸಿಬ್ಬಂದಿಯನ್ನು ರಕ್ಷಿಸಿ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಬೆಳಗ್ಗೆ ಅಷ್ಟೇ ಒಂದು ವಿಮಾನ ಹೋಗಿದ್ದು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ಫ್ರೆಂಡ್ಲಿ ಫೈರ್. ಈ ಕುವೈತ್ನವ್ರ ಹತ್ರ ಅಮೆರಿಕ ಕೊಟ್ಟಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಇದೆ. ರೆಡಾರ್ನಲ್ಲಿ ನೋಡಿಬಿಟ್ಟು ಶತ್ರುದೇ ಬರ್ತಾ ಇದೆ ಅಂತ ಹೇಳಿ ಬಟನ್ ಒತ್ತಿಬಿಟ್ಟು ಫೈರ್ ಮಾಡಿ ಹೊಡೆದು ಹಾಕಿದ್ದಾರೆ ಅಂತ ಕಾಣ್ತಾ ಇದೆ ಅವರು. ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ ಮತ್ತೊಂದು ಸುತ್ತಿನ ದಾಳಿ ಶುರು ಮಾಡಿದೆ. ದುಬೈ, ದೋಹಾ ಮತ್ತು ಮನಾಮಾದಂತಹ ಗಲ್ಫ್ ನಗರಗಳಲ್ಲಿ ಮತ್ತೆ ಸ್ಫೋಟದ ಶಬ್ದ ಕೇಳಿಸಿದೆ. ಈ ಬಗೆಗಿನ ವಿಡಿಯೋಗಳು ಕೂಡ ವೈರಲ್ ಆಗ್ತವೆ. ಅಲ್ಲದೆ ಇಸ್ರೇಲ್ನ ಜೆರುಸಲಂನಲ್ಲೂ ಕೂಡ ಭೀಕರ ಸ್ಫೋಟದ ಸದ್ದು ಕೇಳಿಬಂದಿದೆ. ಹೊಸ ಬ್ಯಾಚ್ನ ಮಿಸೈಲ್ಗಳು ಇರಾನ್ ಕಡೆಯಿಂದ ಬಂದಿವೆ. ನಾವು ಅದರೊಂದಿಗೆ ಎಂಗೇಜ್ ಆಗಿದ್ವಿ ಅಂತ ಇಸ್ರೇಲ್ ಮಾಹಿತಿ ಹಂಚಿಕೊಂಡಿದೆ. ಇನ್ನು ಇರಾನ್ ಮತ್ತು ಸೌದಿ ದ್ವೇಷ ಹೆಚ್ಚಾಗ್ತಿದೆ. ಸೇನಾ ನೆಲೆಗಳನ್ನು ಬಿಟ್ಟು ಸೌದಿಯ ಮರ್ಮಸ್ಥಾನಕ್ಕೆ ಇರಾನ್ ಡ್ರೋನ್ ನುಗ್ಗಿಸೋಕೆ ಶುರು ಮಾಡಿದೆ. ಜಗತ್ತಿನ ಅತಿ ದೊಡ್ಡ ತೈಲ ಕಂಪನಿ ಅರಾಮ್ಕೋಗೆ ಸೇರಿದ ರಾಸ್ ತನೂರ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿತ್ತು. ಈಗ ಅಲ್ಲಿ ಭಾರಿ ಲಾಸ್ ಆಗಿರೋದು ಕ್ಲಿಯರ್ ಆಗ್ತಾ ಇದೆ. ದಟ್ಟವಾದ ಹೊಗೆ ಆವರಿಸಿದೆ. ಅದರ ಪರಿಣಾಮ ಅರಾಮ್ಕೋ ಘಟಕವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಈ ಮೂಲಕ ಸೌದಿಯ ಶ್ರೀಮಂತಿಕೆಗೆ ಇರಾನ್ ನೇರ ಎಚ್ಚರಿಕೆ ಕೊಡ್ತಾ ಇದೆ. ಯಾಕಂದರೆ ಸೌದಿ ಅರೇಬಿಯಾದ ಆರ್ಥಿಕತೆಗೆ ಅರಾಮ್ಕೋ ಬೆನ್ನೆಲುಬು. ಜಗತ್ತಿನ ಒಟ್ಟು ಕಚ್ಚಾ ತೈಲದಲ್ಲಿ 10%ಗೂ ಅಧಿಕ ಪಾಲು ಈ ಒಂದು ಕಂಪನಿಯಿಂದ ಬರುತ್ತೆ. ಭೂಮಿಯ ಮೇಲಿರೋ ಅತಿ ದೊಡ್ಡ ತೈಲ ನಿಕ್ಷೇಪಗಳು ಇವರ ಕಂಟ್ರೋಲ್ನಲ್ಲಿವೆ. ಈ ತೈಲ ಸಂಸ್ಕರಣಾ ಘಟಕದ ಮೇಲೆ ಸಣ್ಣ ದಾಳಿಯಾದರೂ ಅಥವಾ ತೈಲ ಸಾಗಾಣಿಕೆಯಲ್ಲಿ ಕೊಂಚ ವ್ಯತ್ಯಯ ಆದರೂ ಗ್ಲೋಬಲ್ ಆಯಿಲ್ ಮಾರ್ಕೆಟೇ ಅಲುಗಾಡುತ್ತೆ. ಹೀಗಾಗಿ ಇಡೀ ಆರ್ಥಿಕ ಜಗತ್ತು ಈ ಅರಾಮ್ಕೋಗೆ ಅಷ್ಟೊಂದು ಮಹತ್ವ ಕೊಡುತ್ತೆ. ಈ ನಡುವೆ ಇರಾನ್ ದೊಡ್ಡ ಕ್ಲೇಮ್ ಮಾಡ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುರ ಕಚೇರಿ ಮೇಲೆ ದಾಳಿ ಮಾಡಿದೀವಿ ಅಂತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಹೇಳ್ಕೊಂಡಿದೆ. ಇಸ್ರೇಲ್ನ ಕ್ರಿಮಿನಲ್ ಪ್ರಧಾನಿ ನೆತನ್ಯಾಹು ಅವರ ಕಚೇರಿ ಮತ್ತು ಅಲ್ಲಿನ ವಾಯುಪಡೆ ಕಮಾಂಡರ್ನ ಲೊಕೇಶನ್ ಮೇಲೆ ಟಾರ್ಗೆಟ್ ಮಾಡಿ ಸರ್ಪ್ರೈಸ್ ದಾಳಿ ಮಾಡಿದ್ವಿ. ಖೈಬರ್ ಶಕಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಈ ಕೆಲಸ ಮಾಡಿದ್ವಿ ಅಂತ ಹೇಳಿದೆ. ಆದರೆ ಇಸ್ರೇಲ್ ಕಡೆಯಿಂದ ಇನ್ನೂ ಕೂಡ ಕನ್ಫರ್ಮೇಷನ್ ಬಂದಿಲ್ಲ. ಜೊತೆಗೆ ಈ ವೇಳೆ ನೆತನ್ಯಾಹು ಅವರು ಕಚೇರಿ ಒಳಗಿದ್ರು ಇಲ್ವೋ, ಅವರಿಗೇನಾದರೂ ಡ್ಯಾಮೇಜಸ್ ಆಯ್ತಾ, ಆ ಯಾವುದೇ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ. ಈ ಎಲ್ಲ ಬೆಳವಣಿಗೆ ನಡುವೆ ಇರಾನ್ ಯಾವಾಗ ಮಂಡಿಯೂರಬಹುದು ಅನ್ನೋ ಚರ್ಚೆಗಳ ನಡುವೆ ನಾವು ಸದ್ಯಕ್ಕೆ ಬಗ್ಗಲ್ಲ ಅಂತ ಇರಾನ್ ಮೆಸೇಜ್ ಪಾಸ್ ಮಾಡಿದೆ. ದೊಡ್ಡ ಡ್ರೋನ್ ಶಸ್ತ್ರಾಗಾರದ ವಿಡಿಯೋವನ್ನು ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿ. ನಮ್ಗೆ ಗೊತ್ತಿರ್ಬೋದು, ಈ ಕದನದಲ್ಲಿ ಇರಾನ್ ಹೆಚ್ಚಾಗಿ ಬಳಸ್ತಿರೋದು ಡ್ರೋನ್ಗಳನ್ನು. ಸೊ ಅವುಗಳು ಇನ್ನೂ ಮುಗಿದಿಲ್ಲ, ಸಿಕ್ಕಾಪಟ್ಟೆ ಸ್ಟಾಕ್ ಇದೆ ನಮ್ಮ ಹತ್ರ ಅಂತ ಹೇಳೋ ಮೂಲಕ ಶತ್ರುಗಳಿಗೆ ಹೇಳ್ಕೊಂಡು ಹೋಗ್ತೀವಿ, ಯುದ್ಧವನ್ನು ಮಾಡಿ ಎಷ್ಟು ದಿವಸ ಮಾಡ್ತೀರಿ ಅನ್ನೋ ಮೆಸೇಜನ್ನು ಪಾಸ್ ಮಾಡೋಕೆ, ಆ ಮೂಲಕ ಸೈಕಲಾಜಿಕಲ್ ವಾರ್ಫೇರ್ ಮಾಡೋಕೆ, ಪೆಟ್ಟು ತಿಂತಿರೋ ನಡುವೆ ಕೂಡ ನಾವು ವೀಕ್ ಅಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡೋಕೆ ಇರಾನ್ ಟ್ರೈ ಮಾಡ್ತಾ ಇದೆ. ಉದ್ದಕ್ಕೆ
ರಾಶಿ ರಾಶಿ ಸಂಗ್ರಹ ಮಾಡಿಟ್ಟಿರೋದು ಕಂಡುಬಂದಿದೆ ಈ ದೃಶ್ಯಗಳಲ್ಲಿ. ಅವುಗಳ ನಡುವೆ ಖಾಮೆನೈ ಫೋಟೋ ಇಟ್ಟಿರೋದು ಕೂಡ ಕಂಡುಬಂದಿದೆ. ಹಾಗೆ ಆ ಡ್ರೋನ್ಗಳು ಇಸ್ರೇಲ್ ಅಮೆರಿಕಗೆ ಸಂಬಂಧಪಟ್ಟ ನೆಲೆಗಳ ಮೇಲೆ ದಾಳಿ ಮಾಡ್ತಿರೋದು, ಬಳಿಕ ಅಲ್ಲಿ ಸ್ಫೋಟ ಉಂಟಾಗಿರೋದು ಕೂಡ ಚಿತ್ರಗಳಲ್ಲಿದೆ. ಮತ್ತೊಂದು ಕಡೆ ಈ ಯುದ್ಧಕ್ಕೆ ಇನ್ನೊಂದು ನ್ಯಾಟೋ ಕಂಟ್ರಿ ಕೂಡ ಎಂಟ್ರಿ ಕೊಡೋದು ಕಾಣಿಸ್ತಾ ಇದೆ. ಈಗ ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಬಳಿಕ ಜರ್ಮನಿ ಕೂಡ ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಿಡಲ್ ಈಸ್ಟ್ನಲ್ಲಿ ಇರಾನ್ ತನ್ನ ದಾಳಿಗಳನ್ನು ಮುಂದುವರಿಸ್ತಾನೆ ಇದೆ. ಹೀಗಾಗಿ ಅಮೆರಿಕ ಇಸ್ರೇಲ್ ಜೊತೆ ಸೇರಿ ಬ್ರಿಟನ್ ಕೂಡ ಮಾಡ್ತಾ ಇದೆಯಲ್ಲ, ಫ್ರಾನ್ಸ್ ಕೂಡ ಬರ್ತೀವಿ ಅಂತ ಹೇಳ್ತಾ ಇದೆಯಲ್ಲ, ಜರ್ಮನಿ ಕೂಡ ರೆಡಿ ಆಗ್ತಾ ಇದೆ. ಅಲ್ಲಿನ ರಾಜಕೀಯ ಮತ್ತು ಸೇನಾ ಮೂಲಗಳಿಂದ ಮಾಹಿತಿ, ಈ ಕದನದಲ್ಲಿ ತನ್ನ ಮಿತ್ರರಿಗೆ ಸೇನೆ ಹಾಗೂ ವಾಯು ನೆರವನ್ನ, ಏರ್ ಸಪೋರ್ಟ್ ಅನ್ನ ಕೊಡೋ ಬಗ್ಗೆ ಜರ್ಮನಿ ವಿದೇಶಾಂಗ ಸಚಿವಾಲಯ ಹಾಗೂ ಸಂಸತ್ನ ವಿದೇಶಿ ವ್ಯವಹಾರಗಳ ಸಮಿತಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಭಾನುವಾರವಷ್ಟೇ ಜರ್ಮನಿ, ಫ್ರಾನ್ಸ್ ಮತ್ತು ಬ್ರಿಟನ್ ರಾಷ್ಟ್ರಗಳು ಜಂಟಿ ಹೇಳಿಕೆ ಬಿಡುಗಡೆ ಮಾಡಿ ಗಲ್ಫ್ ರಾಷ್ಟ್ರಗಳಲ್ಲಿನ ತಮ್ಮ ಮಿತ್ರರ ಹಿತಾಸಕ್ತಿ ಕಾಪಾಡೋಕೆ, ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಅವರನ್ನ ಕಾಪಾಡೋಕ್ಕೆ, ಹಾಗೆ ಅಮೆರಿಕದ ಮಿತ್ರರಾಗಿರೋ ಸುನ್ನಿ ಅರಬ್ ರಾಷ್ಟ್ರಗಳನ್ನು ಕಾಪಾಡೋಕ್ಕೆ ಇರಾನ್ ವಿರುದ್ಧ ದಾಳಿಗೆ ಸಿದ್ಧ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಸುದ್ದಿ ಬರ್ತಾ ಇದೆ. ಈಗ ಇನ್ನು ಇಷ್ಟೆಲ್ಲ ಅಶಾಂತಿ ನಡುವೆ ಪ್ರಶಾಂತವಾಗಿರೋ ಭಾರತದಲ್ಲಿ ನೀವು ತೀರ್ಥಯಾತ್ರೆ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರೆ ನೀವು 7 ಸ್ಯಾಂಡ್ಸ್ ಅವ್ರ ಜೊತೆಗೆ ವೈಷ್ಣೋದೇವಿ ಪ್ರವಾಸವನ್ನ ಹೋಗಿ ಬರ್ಬೋದು. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ. ಮತ್ತೊಂದು ಕಡೆ ಇರಾನ್ ಗುಪ್ತಚರ ಇಲಾಖೆಯ ಅಂದ್ರೆ ಮಿನಿಸ್ಟ್ರಿ ಆಫ್ ಇಂಟೆಲಿಜೆನ್ಸ್ ನ ಟಾಪ್ ಅಧಿಕಾರಿಗಳನ್ನ ಇಸ್ರೇಲ್ ಸೇನೆ ಹೊಡೆದುರುಳಿಸಿರುವುದಾಗಿ ಹೇಳಿದೆ. ಐಡಿಎಫ್ಗೆ ಸಿಕ್ಕ ಪಕ್ಕಾ ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಆಪರೇಷನ್ ರೋರಿಂಗ್ ಲಯನ್ ಕಾರ್ಯಾಚರಣೆಯ ಮೊದಲ ದಾಳಿಯಲ್ಲಿ ಇವ್ರನ್ನ ಮುಗಿಸಲಾಗಿದೆ. ಹತರಾದವರಲ್ಲಿ ಸೈಯದ್ ಯಾಹಿಯಾ ಹಮೀದಿ ಅನ್ನೋನು ಮುಖ್ಯ. ಈತ ಇರಾನ್ನಲ್ಲಿ ಇಸ್ರೇಲ್ ವ್ಯವಹಾರಗಳ ಡೆಪ್ಯೂಟಿ ಮಿನಿಸ್ಟರ್ ಆಗಿದ್ದಂಥ ವ್ಯಕ್ತಿ. ಯಹೂದಿಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಇರಾನ್ ಸರ್ಕಾರದ ವಿರೋಧಿಗಳ ವಿರುದ್ಧ ಉಗ್ರ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದ ವ್ಯಕ್ತಿ. ಈತನೊಂದಿಗೆ ಗೂಢಚರ್ಯ ವಿಭಾಗದ ಹೆಡ್ ಆಗಿದ್ದ ಜಲಾಲ್ ಪೌರ್ ಹೊಸೈನ್ ಅನ್ನು ಕೂಡ ದಾಳಿಯಲ್ಲಿ ಮುಗಿಸಲಾಗಿದೆ. ಹಾಗೆ ಇನ್ನೂ ಹಲವು ಹಿರಿಯ ಅಧಿಕಾರಿಗಳನ್ನು ಎಲಿಮಿನೇಟ್ ಮಾಡಲಾಗಿದೆ. ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿರೋ ಗುಪ್ತಚರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಮೇಲೂ ಇಸ್ರೇಲ್ ವಾಯುಪಡೆ ಭಾರೀ ದಾಳಿ ಮಾಡಿದ್ದೀವಿ ನಾವು ಅಂತ ಇಸ್ರೇಲೇ ಕನ್ಫರ್ಮ್ ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಹೆಜ್ಬುಲ್ಲಾ ಸಂಘಟನೆಗೂ ವಾರ್ನಿಂಗ್ ಕೊಟ್ಟಿದೆ. ಲೆಬನಾನ್ನಿಂದ, ಇಸ್ರೇಲ್ ತಲೆ ಮೇಲೆ ಲೆಬನಾನ್ನಿಂದ ಆಪರೇಟ್ ಮಾಡ್ತಾರಲ್ಲ ಇವರಿಗೆ ನೋಡಿ, ನಿಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ ಅಂತ ಯುದ್ಧ ಕೈ ಹಾಕ್ತಾ ಇದ್ದಾರೆ, ಮುಗಿಸ್ಬಿಡ್ತೀವಿ ಅಂತ. ಹೆಜ್ಬುಲ್ಲಾದ ಕಮಾಂಡ್ ಸೆಂಟರ್ ಮತ್ತು ಶಸ್ತ್ರಾಸ್ತ್ರ ನೆಲೆಗಳನ್ನು ನಾವು ಆಲ್ರೆಡಿ ಪುಡಿ ಮಾಡಿದ್ದೇವೆ. ಇರಾನ್ ಪರವಾಗಿ ಈ ಯುದ್ಧಕ್ಕೆ ಇಳಿದಿರೋ ಹೆಜ್ಬುಲ್ಲಾ ಭಾರಿ ಬೆಲೆ ತೆರ್ತಿರು ನೋಡ್ತಾ ಇರಿ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಆಪರೇಷನ್ ರೋರಿಂಗ್ ಲೈನ್ ಅಡಿಯಲ್ಲಿ ಇಸ್ರೇಲ್ ಹಮಸ್ ಮತ್ತು ಇರಾನ್ ಜೊತೆಗೆ ಹೆಜ್ಬುಲ್ಲಾ ವಿರುದ್ಧವೂ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಜ್ಜಾಗಿದೆ. ಈ ಸಂಘರ್ಷದಿಂದ ಲೆಬನಾನ್ ನಾಶದ ಹಾದಿ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಲೆಬನಾನ್ ಸರ್ಕಾರ ಅಯ್ಯೋ ಈ ಹೆಜ್ಬುಲ್ಲಾಗಳಿಂದ ನಮ್ಮ ದೇಶನೇ ಹಾಳಾಗುತ್ತೆ ಅನ್ನೋ ಆತಂಕದಲ್ಲಿ ಹೆಜ್ಬುಲ್ಲಾ ಸೇನೆ ಹೊಂದೋ ಹಾಗಿಲ್ಲ ಅಂತ ದಿಢೀರಂತ ಹೆಜ್ಬುಲ್ಲಾ ಸೇನೆಯನ್ನ ಬ್ಯಾನ್ ಮಾಡಿದೆ. ಇದು ಕೂಡ ತುಂಬಾ ದೊಡ್ಡ ಡೆವಲಪ್ಮೆಂಟೇ. ಮತ್ತೊಂದು ಕಡೆ ಕಮ್ಮಿ ಬೆಲೆಯಲ್ಲಿ ಇರಾನ್ ತೈಲ ಕುಡ್ಕೊಂಡು ಗುಟುರು ಹಾಕ್ತಾ ಇದ್ದ ಚೈನಾಗೆ ಭಾರಿ ದುಬಾರಿ ಆಗ್ತಾ ಇದೆ ಈ ಇರಾನ್ ಮೇಲಿನ ದಾಳಿ. ಅಮೆರಿಕ ಇರಾನ್ಗೆ ಹೊಡೆದಿರೋದು ಚೈನಾಗೆ ನೋವಾಗ್ತಾ ಇದೆ. ಒಂದು ಕಡೆ ಇರಾನ್ಗೆ ಕೊಟ್ಟಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗಲಿಲ್ಲ. ಇನ್ನೊಂದು ಕಡೆ ಇರಾನ್ಗೆ ಅಮೆರಿಕ ಬಂದು ಕುತ್ಕೊಳ್ತಿರೋದು ಪಾಕಿಸ್ತಾನದಲ್ಲಿರೋ ಚೀನಾ ಹೂಡಿಕೆಗಳಿಗೆ ಅಪಾಯ ತರ್ತಾ ಇದೆ. ಸೊ ಇಕ್ಕಳದಲ್ಲಿ ಸಿಕ್ಕಾಕೊಂಡ ಪರಿಸ್ಥಿತಿ ಬಂದಿದೆ. ಈ ನಡುವೆ ಅಮೆರಿಕನ್ ದಾಳಿಯಲ್ಲಿ ಚೈನಾ ಪ್ರಜೆ ಕೂಡ ಪ್ರಾಣ ಕಳ್ಕೊಂಡಿರುವ ಮಾಹಿತಿಯನ್ನ ಚೈನಾ ವಕ್ತಾರೆ ಮಾವನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ನಡೆದ ದಾಳಿಯಲ್ಲಿ ಕನಿಷ್ಠ ಒಬ್ಬರು ಚೀನಾ ಪ್ರಜೆ ಮೃತಪಟ್ಟಿದ್ದಾರೆ. ಈ ಯುದ್ಧವನ್ನ ಇಲ್ಲಿಗೆ ಎಂಡ್ ಮಾಡಿ ಇದ್ರ ಬಗ್ಗೆ ನಮಗೆ ಕಳವಳ ಇದೆ ಅಂತೇಳಿ ಚೀನಾ ಹೇಳಿದೆ. ಏನೋ ಬಹ್ರೇನ್ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಮಹತ್ವದ ಆದೇಶ ಹೊರಡಿಸಿದೆ. ಖಾಮೆನೈ ಹತ್ಯೆಗೆ ಪ್ರತಿಕಾರವಾಗಿ ಉಗ್ರ ದಾಳಿಗಳು ಆಗ್ಬೋದು, ಅದರಲ್ಲೂ ಕೂಡ ಅಮೆರಿಕನ್ ಪ್ರಜೆಗಳ ಮೇಲೆ ದಾಳಿ ಆಗ್ಬೋದು. ಎಲ್ಲರೂ ಹುಷಾರಾಗಿರಬೇಕು. ಅದರಲ್ಲೂ ಕೂಡ ಬಹ್ರೇನ್ನ ಹೋಟೆಲ್ಗಳಲ್ಲಿ ಇರೋದನ್ನ ಅಮೆರಿಕನ್ಸ್ ಅವಾಯ್ಡ್ ಮಾಡಿ ಚಿಕ್ಕ ಸೂಚನೆ ಕೊಡದೇನೆ ಉಗ್ರರು ದಾಳಿ ಮಾಡಬಹುದು, ಹುಷಾರನ್ನು ವಾರ್ನಿಂಗ್ ಕೊಟ್ಟಿದೆ. ಮತ್ತೊಂದು ಕಡೆ ಇದೇ ಕಾರಣಕ್ಕೆ ಬ್ರಿಟನ್ ಮಿಡಲ್ ಈಸ್ಟ್ ನಲ್ಲಿರೋ ತನ್ನ 3 ಲಕ್ಷ ಪ್ರಜೆಗಳನ್ನ ಇಡೀ ಮಿಡಲ್ ಈಸ್ಟ್ ನಿಂದ ವಾಪಸ್ ಕರೆಸ್ಕೊಳ್ಳೋಕೆ ಮುಂದಾಗಿದೆ. ಇದಕ್ಕಾಗಿ ಕ್ರಮ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಸದ್ಯ ಯುದ್ಧದ ಕಾರಣಕ್ಕೆ ವಾಯು ಪ್ರದೇಶ ಬಂದಾಗಿದೆ. ನೀರಿನ ಮೇಲೂ ಕೂಡ ಹೋಗೋದು ಈಸಿ ಇಲ್ಲ, ಯಾಕಂದ್ರೆ ಇರಾನ್ ಎಲ್ಲಾ ಕಡೆ ಮಿಸೈಲ್ ಹಾರಿಸ್ತಾ ಇದೆ. ಹೀಗಾಗಿ ಬ್ರಿಟನ್ ವಿಮಾನ ಸಂಚಾರ ಶುರುವಾದ ತಕ್ಷಣ ವಾಪಸ್ ಕರೆಸ್ಕೊಳ್ಳೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೆ. ರ್ಯಾಪಿಡ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರೆಡಿ ಮಾಡಿಟ್ಕೊಂಡಿದೆ. ಏನು ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಎಷ್ಟೆಲ್ಲ ಅನಾಹುತ ಆಗ್ತಿರ್ಬೇಕಾದ್ರೆ ಪ್ರಶಾಂತವಾಗಿ ಆ ಕಡೆ ಜಪಾನ್ನಲ್ಲಿ, ದೂರದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ನಿಮಗೆ ವಿದ್ಯಾಭ್ಯಾಸ, ಫಾರಿನ್ ಎಜುಕೇಶನ್ ಆ ರೀತಿಯ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನೀವು ಗ್ಲೋಬಲ್ ಡಿಗ್ರೀಸ್ ನವರು ನಡೆಸ್ತಾ ಇರೋ ಈ ಫ್ರೀ ಇವೆಂಟ್ಗೆ ಹೋಗಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಡಿಸೈಡ್ ಮಾಡಬಹುದು. ಕಾಲ್ ಕೂಡ ಮಾಡಬಹುದು, ನಂಬರ್ ಇಲ್ಲಿದೆ. ಏನು ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ಜೋರಾಗ್ತಿರೋದ್ರಿಂದ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರಿ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಜಗತ್ತಿನ 20% ಅಧಿಕ ಕಚ್ಚಾ ತೈಲ ಹಾರ್ಮುಜ್ ಜಲಸಂಧಿ ಮೂಲಕವೇ ಬರ್ತಾ ಇತ್ತು.
ಆದ್ರೀಗ ಅದೇ ಜಾಗದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ ತೈಲ ಪೂರೈಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಭಾರತದ ಮೇಲೆ ಇದರ ನೇರ ಪರಿಣಾಮ ಬೀರಬಾರ್ದಲ್ವಾ, ಆ ಥರ ನೋಡ್ಕೋಬೇಕಲ್ವಾ. ಅದಕ್ಕೆ ಕೇಂದ್ರ ಸರ್ಕಾರ ಈಗ ಹೊಸ ಪ್ಲಾನ್ ಹಾಕ್ತಾ ಇದೆ. ಭಾರತೀಯ ತೈಲ ಕಂಪನಿಗಳು ರಿಫೈನರೀಸ್ ಮತ್ತೆ ರಷ್ಯಾ ಕಡೆಗೆ ಮುಖ ಮಾಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕಳೆದ ವಾರಾಂತ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ತೈಲ ಕಂಪನಿಗಳ ಸಂಸ್ಥೆಗಳ ಮುಖ್ಯಸ್ಥರು ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ರಷ್ಯಾದಿಂದ ಮತ್ತೆ ಹೆಚ್ಚಿನ ಪ್ರಮಾಣದ ತೈಲವನ್ನು ತರಿಸ್ಕೊಳ್ಳೋ ಬಗ್ಗೆ ಚರ್ಚೆ ಆಗಿದೆ. ಯುಕ್ರೇನ್ ಯುದ್ಧದ ಟೈಮ್ನಲ್ಲಿ ಭಾರತಕ್ಕೆ ರಷ್ಯಾ ರಿಯಾಯಿತಿ ರೇಟ್ನಲ್ಲಿ ತೈಲವನ್ನು ಕೊಟ್ಟಿತ್ತು. ಬಳಿಕ ಇತ್ತೀಚೆಗಷ್ಟೇ ರಷ್ಯಾದಿಂದ ತೈಲ ಖರೀದಿಯನ್ನು ಭಾರತ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಮಾಡಿತ್ತು. ಡಿಸ್ಕೌಂಟು ಕೊಡ್ತಿರಲಿಲ್ಲ, ಅಷ್ಟೊಂದು ಟ್ರಂಪ್ ಪ್ರೆಷರ್ ಕೂಡ ಇತ್ತು. ಆದ್ರೀಗ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರೋದನ್ನ ಅವಾಯ್ಡ್ ಮಾಡೋಕೆ ಬೇರೆಲ್ಲಿಂದ ತರಬಹುದು ಅಂತ ಹೇಳಿ ಭಾರತ ಈಗ ಆಕ್ಷನ್ ಪ್ಲಾನ್ ಶುರು ಮಾಡ್ತಾ ಇದೆ. ಇನ್ನು ಭಾರತೀಯ ನೌಕಾಪಡೆ ಫುಲ್ ಅಲರ್ಟ್ ಆಗಿದೆ. ಈ ಭಾಗದಲ್ಲಿ ಸುಮಾರು 90 ಲಕ್ಷಕ್ಕೂ ಅಧಿಕ ಭಾರತೀಯರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಪರಿಸ್ಥಿತಿ ಕೈ ಮೀರಿದ್ರೆ ಸಮುದ್ರ ಮಾರ್ಗದ ಮೂಲಕ ಬೃಹತ್ ಮಟ್ಟದ ರಕ್ಷಣಾ ಕಾರ್ಯಾಚರಣೆ ನಡೆಸಬೇಕು ಅಂತ ಕೇಂದ್ರ ಸರ್ಕಾರ ಈಗ ತಯಾರಿ ನಡೆಸ್ತಾ ಇದೆ. ಪಿಎಂ ನರೇಂದ್ರ ಮೋದಿ ನೇತೃತ್ವದ ಸಿಸಿಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ನಡೆಯಿತು. ಅದರೊಳಗೆ ಒಪ್ಪಿಗೆ ಸಿಕ್ಕಿದೆ. ದುಬೈ, ದೋಹಾ ಮತ್ತು ಕುವೈತ್ ಭಾಗದಲ್ಲಿ ಕ್ಷಿಪಣಿ ದಾಳಿಗಳ ಭೀತಿ ಇರೋದ್ರಿಂದ ವಾಯು ಮಾರ್ಗಗಳು ಬಂದ್ ಆಗಿವೆ. ಹೀಗಾಗಿ ಸಮುದ್ರ ಮಾರ್ಗದ ಮೂಲಕ ಬಿಗ್ ಆಪರೇಷನ್ ನಡೆಸಬಹುದಾ ಅಂತ ಭಾರತ ಥಿಂಕ್ ಮಾಡ್ತಾ ಇದೆ. ಈ ಸಂಬಂಧ ನಮ್ಮ ನೌಕೆಗಳು ಈಗ ಆಲ್ರೆಡಿ ಪಶ್ಚಿಮ ಏಷ್ಯಾ ಕಡೆಗೆ ಮುಖ ಮಾಡಿವೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇನ್ನು ಈ ಸಂಘರ್ಷದ ಬಗ್ಗೆ ಪಿಎಂ ಮೋದಿ ಮಾತನಾಡಿದ್ದಾರೆ. ಯುದ್ಧದ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿಯೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಪಿಎಂ ಮೋದಿ ಮಾತನಾಡಿದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ನಮಗೆ ಭಾರಿ ಆತಂಕ ಉಂಟು ಮಾಡಿದೆ. ಯುದ್ಧದಿಂದ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ. ಏನೇ ಬಿಕ್ಕಟ್ಟಿದ್ರು ಅದನ್ನ ಮಾತುಕತೆ ಹಾಗೂ ರಾಜತಾಂತ್ರಿಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ಯುದ್ಧ ಪೀಡಿತ ಭಾಗದಲ್ಲಿ ಸಿಕ್ಕಾಕೊಂಡಿರೋ ನಮ್ಮ ಎಲ್ಲ ಭಾರತೀಯರನ್ನ ಸೇಫ್ ಆಗಿ ಕರ್ಕೊಂಬರೋಕೆ, ರಕ್ಷಿಸೋಕೆ ನಾವು ಕಮಿಟ್ ಆಗಿದ್ದೀವಿ. ಈ ಸಂಬಂಧ ಅಲ್ಲಿನ ರಾಷ್ಟ್ರಗಳೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿದ್ದೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಗಮನಿಸಬೇಕಾದ ಅಂಶ ಅಂದರೆ ಇಷ್ಟೆಲ್ಲ ಹೇಳಿದ್ರು ಯಾವುದೇ ರಾಷ್ಟ್ರದ ಹೆಸರನ್ನಾಗಲಿ ಕಾಮಿನೆ ಹತ್ಯೆ ಬಗ್ಗೆ ಆಗಲಿ ಪಿಎಂ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಇನ್ನು ಪಿಎಂ ಮೋದಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭದ್ರತಾ ವ್ಯವಹಾರಗಳ ಸಂಪುಟ ಸಮಿತಿಯ ಮೀಟಿಂಗ್ ಬಗ್ಗೆ ಬಂದರೆ, ಈ ಮೀಟಿಂಗ್ನಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಎಸ್ ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಹಾಗೂ NSA ಅಜಿತ್ ದೋವಲ್ ಸೇರಿ ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯವಾಗಿ ಯುದ್ಧ ಪೀಡಿತ ಇರಾನ್, ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರೋ ಲಕ್ಷಾಂತರ ಭಾರತೀಯರ ಭದ್ರತೆ, ಅವರನ್ನು ಸೇಫ್ ಮಾಡೋದು ಹೇಗೆ ಅನ್ನೋ ಪ್ಲಾನ್ ಮಾಡಲಾಗಿದೆ. ಸದ್ಯ ಯುದ್ಧದಿಂದಾಗಿ ದುಬೈ, ದೋಹಾ ಸೇರಿದ ಹಾಗೆ ಹಲವು ಕಡೆ ವಿಮಾನ ಹಾರಾಟ ರದ್ದಾಗಿದೆ. ಹೀಗಾಗಿ ಅಲ್ಲಿ ಸಿಲುಕಿರೋ ನೂರಾರು ಭಾರತೀಯರಿಗೆ ನೆರವು ಕೊಡೋಕೆ ಸಹಾಯವಾಣಿ ಶುರು ಮಾಡಲಾಗಿದೆ. ಇದರೊಂದಿಗೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದ ಭಾರತದ ಕಚ್ಚಾ ತೈಲ ಹಡಗುಗಳ ಸಂಚಾರಕ್ಕೆ ಆಗಿರೋ ಅಡ್ಡಿ ಹಾಗೂ ದೇಶದ ಇಂಧನ ಭದ್ರತೆ ಬಗ್ಗೆ ಸಿಸಿಎಸ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಎಲ್ಲ ಅಪ್ಡೇಟ್ಸ್ ಅನ್ನ ತಲುಪಿಸೋ ಪ್ರಯತ್ನ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಆಗೋ ಹೊಸ ಬೆಳವಣಿಗೆಗಳನ್ನು ನಿಮಗೆ ನೇರವಾಗಿ ತಲುಪಿಸ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರ್ಬೋದು. ಅಲ್ಲಿ ನಾಲೆಜಬಲ್ ವಿಡಿಯೋಸ್ ಸಾಲಾಗಿ ಬರ್ತಾ ಇದ್ದಾವೆ. ಆ ನಾಲೆಜ್ ಕಮ್ಯುನಿಟಿಯ ಭಾಗವಾಗಿ ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್ ವಿಡಿಯೋ ಕೆಳಗಡೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.